ಇರೋವರೆಗೂ ಖುಷಿಯಾಗಿ ಲೈಫ್ ಎಂಜಾಯ್ ಮಾಡ್ಕೊಬೇಕು ಅಂತ ಮಾಡೋ ಕರ್ತವ್ಯ ಎಲ್ಲ ಮಾಡಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ಕರ್ತವ್ಯ ಮಾಡಬೇಕು, ಈ ಕರ್ತವ್ಯ ಅನ್ನೋದು ವರ್ಡ್ ಕೇಳಿದ್ರೇ ನನಗೆ ಅಳು ಬರುತ್ತೆ. ನಿಲ್ಲಿ ಎಲ್ಲ ಮಾಡಿದ್ದೀನಿ. ಇವಾಗ ನನಗೋಸ್ಕರ ನಾನು ಹೇಳುತ್ತಲ್ಲ, ನನಗೋಸ್ಕರ ಬದುಕ್ತಾ ಇದ್ದೀನಿ, ನನಗೋಸ್ಕರ ಬಾಳ್ತೀನಿ. ನಮಸ್ಕಾರ ನನ್ನ ದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಾಲಲ್ಲಿ ತೊಗೊಂಡು ಬಂದೆ. ಲಾಸ್ಟ್ ವಿಡಿಯೋ ನೋಡಿರ್ಬೋದು ನೀವು. ಗೋಪಾಲನ್ ಮಾಲಲ್ಲಿ ಟೆಕ್ಸಸ್ ಮಾಲ್ ಅಂತ ಹೇಳಿ ಅಲ್ಲಿ ತೊಗೊಂಡು ಬಂದೆ. 900 ರೂಪಾಯಿ. ಚೆನ್ನಾಗಿದೆಯಾ? ಫುಲ್ ಇದೆ, ಫುಲ್ಲು ಗೌನ್ ಥರ ಇದೆ. ತೋರಿಸ್ತೀನಿ ದೂರದಿಂದ. ನೋಡಿ, ನಮ್ಮನೇಲಿ ಕ್ಯಾಮ್ರಾ ಇಡೋಕ್ಕೆ ಫುಲ್ಲು ತೋರ್ಸೋಕ್ಕಾಗಲ್ಲ. ಫುಲ್ಲು ಈ ಥರ ಇದೆ. ನೋಡಿ, ಈ ಥರ ಇದೆ. ಇದು ತುಂಬ ಜಾರ್ಜೆಟ್ಟು ಮೆಟೀರಿಯಲ್ಲು. ನೋಡಿ, ಈ ಥರ ಇದೆ. ಒಳಗಡೆ ಫುಲ್ಲು ಇದು ಕೊಟ್ಟಿದ್ದಾರೆ, ಲೈನಿಂಗು ಇದೆ, ಗ್ರೀನ್ ಕಲರು. ತುಂಬ ಇಷ್ಟ ಆಯಿತು, ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಿಂದೆ ಈ ಥರ ಲಾಡಿ ಇದೆ. ಇದು 900 ರೂಪಾಯಿ ಕೊಟ್ಟೆ. ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಬರ್ತೀನಿ, ಅದಂತೂ ಸೂಪರಾಗಿದೆ. ನೋಡಿ, ಇದು 2 ಪೀಸು. ಮೇಲೆ ಕೋಟ್, ಇದು ಒಳಗಡೆ ಇರೋದು ಸ್ಲೀವ್ಲೆಸ್ಸು. ತುಂಬ ಚೆನ್ನಾಗಿದೆ. ಇದೂ ನಾನು ಈ ಥರ ಬಟ್ಟೆ ಎಲ್ಲ ಫಸ್ಟ್ ಟೈಮ್ ತೊಗೊಳ್ತಾ ಇರೋದು. ಇದು ಉದ್ದ ಇದೆ ಸ್ಲೀವ್ಸು. ನೋಡಿ, ಈ ಥರ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಕಲರು ಇಷ್ಟ ಆಯಿತು. ಮತ್ತು ನನಗೆ ಈ ಪ್ಯಾಟರ್ನ್ ನಾನು ಯಾವತ್ತೂ ಹಾಕಿಲ್ಲ, ಯಾಕಂದರೆ ನಾವು ತುಂಬ ಕಷ್ಟದಲ್ಲಿ ಬಂದಿದ್ವು. ಇವಾಗ ಅದಕ್ಕೂ ಜನ ಆಡ್ಕೊಳ್ತಾ ಇದ್ದಾರೆ, ಈ ವಯಸ್ಸಲ್ಲಿ ಬೇಕಾ ಅಂತ ಹೇಳಿ. ಹಾಗಂತ ನಾನೇನು ಮೈಕೈ ತೋರಿಸ್ಕೊಂಡು ಓಡಾಡ್ತಾ ಇಲ್ಲ. ಮರ್ಯಾದೆಗೆ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಾನು ದುಡಿತಾ ಇದ್ದೀನಿ, ನಾನು ಕೈ ತುಂಬ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಹಾಗಾಗಿ ನನಗೆ ಇವಾಗ ಇಷ್ಟ ಬಂದಿದ್ದು ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಖುಷಿ ನನಗೆ ಮುಖ್ಯ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಆಯಿತಾ? ನಾನು ಖುಷಿಯಾಗಿರೋದು ನನಗೆ ಮುಖ್ಯ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಾನು ತೊಗೊಳ್ತೀನಿ. ಇವ್ರಿಗೇನು ಆಗಬೇಕು? ಇಷ್ಟ ಇದ್ದರೆ ವೀಡಿಯೋ ನೋಡಬೇಕು, ಇಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನನಗೋಸ್ಕರ ಬದುಕ್ತಾ ಇದ್ದೀನಿ. ಅವ್ರಿಗಿಷ್ಟ ಇಲ್ಲ, ಇವ್ರಿಗಿಷ್ಟ ಇಲ್ಲ ಅಂತ ನಾನು ಹಾಕ್ಕೊಳ್ದೇ ಇರೋಕ್ಕೂ ಆಗಲ್ಲ, ತಿಂದೇ ಇರೋಕ್ಕೂ ಆಗಲ್ಲ. ನನ್ನ ಹೊಟ್ಟೆಗೆ ನನಗೇನು ಬೇಕು, ನನಗೇನು ಜೀರ್ಣ ಆಗುತ್ತೆ, ನಾನು ಅದನ್ನೇ ತಿನ್ನಬೇಕು. ನನಗೇನು ಇಷ್ಟ ಬರುತ್ತೆ, ನಾನು ಅದನ್ನೇ ಹಾಕ್ಕೊಳ್ಬೇಕು. ಏನು ಹೇಳ್ತೀರಾ? ಸರಿ ಅನಿಸಿದ್ರೆ ಕಮೆಂಟ್ ಮಾಡಿ, ಆಯಿತಾ? ತುಂಬ ಜನ ನೋಡಿದ್ದೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಆಯಿತಾ? ಫುಲ್ಲು ತೋರಿಸ್ತೀನಿ ನೋಡಿ. ಈ ಥರ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಾನಿನ್ನೂ ಅದು ರೇಟು ತೆಗ್ದಿಲ್ಲ, ಹಾಗೆ ಇದೆ ನೋಡಿ. ಈ ಥರ ಇದೆ. ಹೇಗೆ ಅನ್ನಿಸ್ತು? ಇದು ಚೆನ್ನಾಗಿದೆಯಾ? ಫಸ್ಟ್ ಹಾಕ್ಕೊಂಡಲ್ಲ ಗ್ರೀನ್ ಕಲರ್, ಇದು ಚೆನ್ನಾಗಿದೆಯಾ? ನನ್ನ ಮಗಳಿಗೆ ಗೊತ್ತಿಲ್ಲ, ನನ್ನ ಮಗಳಿಗೆ ಒಂದು ತೊಗೊಂಡು ಬಂದಿದ್ದೀನಿ ನೋಡಿ. ನನ್ನ ಮಗಳಿಗೊಂದು ತೊಗೊಂಡು ಬಂದೆ. ಇದು 600 ರೂಪಾಯಿ. ಇದು 600 ರೂಪಾಯಿ. ನೋಡಿ, ಚೆನ್ನಾಗಿದೆಯಾ? ಇದು ಇಲ್ಲೂ ಮೇಲೆ ನೆಟ್ ಟೈಪ್ ಬಂದಿದೆ, ಇಲ್ಲೂ ಕೆಳಗೆ ಸ್ವಲ್ಪ ನೆಟ್ ಟೈಪ್ ಬಂದಿದೆ. ಇದು ಫುಲ್ಲು ಗೌನೆ, ಈ ಥರ. ಇದು ಅಷ್ಟೇ, ಇನ್ನೇನು ಜಾಸ್ತಿ ತೊಗೊಳ್ಳಿಲ್ಲ. ಡ್ರೈ ಫ್ರೂಟ್ಸ್ ತೊಗೊಂಡು ಬಂದೆ, ಅದನ್ನೆಲ್ಲ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ಟೀ ಶರ್ಟು ಲಾಂಗು, ಈ ಥರ ಲಾಂಗ್ ಟೀ ಶರ್ಟು 149 ರೂಪಾಯಿ. 149 ರೂಪಾಯಿ ಇದು. ಇನ್ನೊಂದು ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು 120 ರೂಪಾಯಿ. 120 ಇದು. ಇದು 120, ಇದು 150. ಇದು ಎಷ್ಟು ಅಂತ ಹೇಳ್ತೀನಿ ನೋಡಿ. 800 ರೂಪಾಯಿ.
ಎಲ್ ಸೈಜು, ಡಬಲ್ XL ಇದ್ದವಳು ಇವಾಗ ಎಲ್ಲಿಗೆ ಬಂದಿದ್ದೀನಿ. ಎಲ್ಲು ಎಮ್ಮು ಎರಡೂ ಆಗುತ್ತೆ ಈಗ. ಇದು 800 ರೂಪಾಯಿ. ಗ್ರೀನ್ ಕಲರ್ದು 900 ರೂಪಾಯಿ. ಇದು ಎಮ್ ಸೈಜು, ಇದು ಎಲ್ ಸೈಜು. ಇದರಲ್ಲಿ ಎಮ್ ಸಿಗಲಿಲ್ಲ ನನಗೆ, ಅದಕ್ಕೆ ಎಲ್ ತೊಗೊಂಡೆ. ನೋಡಿದ್ರಲ್ಲ, 900 ರೂಪಾಯಿಗೆ 900 ರೂಪಾಯಿ, ಇದು 800 ರೂಪಾಯಿ. ಚೆನ್ನಾಗಿದೆ ಅಲ್ವಾ? ಹಾಗೆ ನನ್ನ ಹತ್ರ ಸರನೂ ಇತ್ತು, ಪಿಂಕ್ ಕಲರು, ಹಾಗೆ ಹಾಕ್ಕೊಂಡು ಬಂದೆ. ಗ್ರೀನ್ ಕಲರ್ ಸರ ಇಲ್ಲೇ ಬಿಚ್ಚಿಟ್ಟಿದ್ದೀನಿ. ನನಗೆ ಈ ಕಲರ್ ತಂದರೆ ಇಷ್ಟ ಆಗುತ್ತೆ. ಯಾವ ಡ್ರೆಸ್ ಇಷ್ಟ ಆಯಿತು? ನನಗೆರಡು ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇದು ಇಷ್ಟ ಆಯಿತಾ? ಗ್ರೀನ್ ಕಲರ್ ಇಷ್ಟ ಆಯಿತಾ? ಇಲ್ಲ ನನ್ನ ಮಗಳದು ಪೀಚ್ ಕಲರ್ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಡಬಲ್ XL, ಅದಕ್ಕಿಂತ ಜಾಸ್ತಿ ಇದೆ, 82 kg ಇದ್ದೆ. ಇವಾಗ ನಾನು 63-64 ಓಡಾಡ್ತಾ ಇದ್ದೀನಿ. ಆವಾಗ ನಾನು ಯಾವ ಡ್ರೆಸ್ಸು ಹಾಕ್ತಾ ಇರಲಿಲ್ಲ. ಏನು ಡ್ರೆಸ್ ಹಾಕ್ಕೊಳಕ್ಕೆ ಒಂಥರ ಅಸಹ್ಯವಾಗಿ ಕಾಣಿಸೋದು. ಹೊಟ್ಟೆ ಬೇರೆ ತುಂಬ ಇತ್ತು. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಹೊಟ್ಟೆ ಬೇರೆ ತುಂಬ ದಪ್ಪ ಇತ್ತು ನೋಡಿ, ಹೊಟ್ಟೆ ದಪ್ಪ ಇತ್ತು, ಇದು ದಪ್ಪ ಇತ್ತು. ಅದಕ್ಕೆ ನಾನು ಏನೂ ಡ್ರೆಸ್ ಹಾಕ್ತಾ ಇರಲಿಲ್ಲ. ಇವಾಗ ಸಣ್ಣ ಆದಮೇಲೆ ನನಗೆ ಡ್ರೆಸ್ಗಳು ಇಷ್ಟ ಆಗ್ತಿದೆ, ಡ್ರೆಸ್ಗಳು ತೊಗೊಳ್ತಾ ಇದ್ದೀನಿ. ನಾನು ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಮತ್ತು ಡ್ರೆಸ್ ಬಗ್ಗೆ ಹೇಳಿ, ಮತ್ತು ನಾನು ಹಾಕ್ತಿರೋ ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ. ಸೀರೆ ಚೆನ್ನಾಗಿ ಕಾಣಿಸುತ್ತೆ, ಹೌದು, ಹೆಣ್ಮಕ್ಳಿಗೆ ಸೀರೆನೇ ಲಕ್ಷಣ. ನಮಗೆ ಚಿಕ್ಕವರಿದ್ದಾಗ ನಾವೇನು ತೊಗೊಳ್ಳೂ ಇಲ್ಲ, ಹಾಕ್ಕೊಳ್ಳೂ ಇಲ್ಲ, ಮಾಡಲೂ ಇಲ್ಲ. ಇವಾಗ ಸ್ವಲ್ಪ, ಅದು ನಾನೇನು ತೀರ 1000 ರೂಪಾಯಿ 2000 ರೂಪಾಯಿ ಆ ಥರದಕ್ಕೆಲ್ಲ ಹೋಗಲ್ಲ. 700, 800, 1000 ರೂಪಾಯಿ ಅದ್ರ ಒಳಗಡೆನೇ ತೊಗೊಳ್ಳೋದು. ಸೀರೆನೂ ಅಷ್ಟೇ, ನಾನು ಕಡಿಮೆದೇ ತೊಗೊಳ್ಳೋದು. ತುಂಬ ಜಾಸ್ತಿದು 5000 10,000ದ್ದು ಸೀರೆ ತೊಗೊಳ್ತಾ ಇಲ್ಲ. ಇರೋವರೆಗೂ ಖುಷಿಯಾಗಿ ಜಾಲಿಯಾಗಿ, ಬರೋ ವರ್ಷ ಹೇಗೆ ಏನು ಅಂತ ಗೊತ್ತಿಲ್ಲ. ರಾತ್ರಿ ಮಲಗ್ದವ್ರು ಬೆಳಗ್ಗೆ ಎದ್ದೇಳ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಹೇಗೋ ಏನೋ ಗೊತ್ತಿಲ್ಲ. ಇರೋವರೆಗೂ ಖುಷಿಯಾಗಿ ಲೈಫ್ ಎಂಜಾಯ್ ಮಾಡ್ಕೊಬೇಕು ಅಂತ ಮಾಡೋ ಕರ್ತವ್ಯ ಎಲ್ಲ ಮಾಡಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ಕರ್ತವ್ಯ ಮಾಡಬೇಕು, ಈ ಕರ್ತವ್ಯ ಅನ್ನೋದು ವರ್ಡ್ ಕೇಳಿದ್ರೇ ನನಗೆ ಅಳು ಬರುತ್ತೆ. ನಿಲ್ಲಿ ಎಲ್ಲ ಮಾಡಿದ್ದೀನಿ. ಇವಾಗ ನನಗೋಸ್ಕರ, ನಾನು ಹೇಳಿದ್ನಲ್ಲ, ನನಗೋಸ್ಕರ ಬದುಕ್ತಾ ಇದ್ದೀನಿ, ನನಗೋಸ್ಕರ ಬಾಳ್ತೀನಿ. ಹೇಗಿದೆ ಡ್ರೆಸ್ಸು ಏನು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.